ಗೆಲುವಾಗಿದೆ. ಮತ್ತೆ ಬಹಳ ಪ್ರಾಮಾಣಿಕವಾಗಿ ಮಾಡಿರಿ. ಮತ್ತೆ ಎಲ್ಲಾ ಹೋರಾಟಗಳು ಶಾಂತಿಯುತವಾಗಿ ನಡೀಬೇಕು. ಈ ಸಂದರ್ಭದೊಳಗೆ 1926 ವಲ್ಲಭಭಾಯಿ ಪಟೇಲರ ನೇತೃತ್ವದೊಳಗೆ ರೈತ ಹೋರಾಟ ನಡೀತದೆ. 1926 ವಲ್ಲಭಭಾಯಿ ಪಟೇಲ್ ಈ ದೇಶದ ಮೊದಲನೇ ಉಪ ಪ್ರಧಾನಿ ಅವರು. ಆವಾಗ ಅವರು ವಲ್ಲಭಭಾಯಿ ಪಟೇಲ್ರು ಅಲ್ಲಿಯ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಇರ್ತಾರ. ಅವರು ಮೊದಲನೇದು ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಹಿಂಸೆಯಿಂದ ಹೋರಾಟ ಮಾಡೋದು, ಒಟ್ಟ ಹಿಂಸೆ ಇರಬಾರ್ದು. ಹಿಂಸೆ ಆತಂತಂದ್ರೆ ಎಲ್ಲಾ ಗಾಂಧಿ ಹೇಳಿದ್ ಬಹಳ ಸತ್ಯ ಅದ. ಹಿಂಸೆ ಆತಂದ್ರೆ ಮೂಲ ಬಾಜು ಉಳಿತದ. ಅದಕ್ಕೆ ಇದಾಕದ. ಮತ್ತೆ ನೀವು ಅಹಿಂಸೆಯಿಂದ ಇಷ್ಟು ದಿವಸ 8 ದಿನ 10 ದಿನ ನೀವು ಅಹಿಂಸೆಯಿಂದ ಬಂದದ್ದು ಕೂಡ ನಿಮ್ಮ ದೊಡ್ಡ ಗೆಲುವು. ಯಾವುದೇ ಕಾಲಕ್ಕೆ ಅವ್ರಿಗೆ ವಲ್ಲಭಭಾಯಿ ಪಟೇಲ್ ಹೇಳಿದ್ರು ಹಿಂಸೆ ಮಾಡಿಕೊಡುದು ಅಂತ ಹೇಳಿ. ಅದು 6 ತಿಂಗಳ ಸಂಪ ನಡೀತು. ಅದರಿಂದ ಯಾವುದೇ ಯಾರಿಗೂ ಅಹಿಂಸೆಯಿಂದ ಆಗಲಿಲ್ಲ. ಮತ್ತೆ ನಾವು 120 ದಿನ ಸಂಪ ಮಾಡಿದ್ದೀವಿ. ಆಗ ಊಟದ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಮಹಾದೇವಪ್ಪನೇ ಊಟದ ವ್ಯವಸ್ಥೆ ಮಾಡಿದ್ರು. ಎಷ್ಟು ಊಟದ ವ್ಯವಸ್ಥೆ ಮಾಡಿದ್ರಂದ್ರ ಸಂಪ ಮುಗಿದ ಮೇಲೆ ನಮ್ಮ ಮನೆಗೆ ಹೋಗಕ್ಕೆ ಇರ್ತಿರ್ಲಿಲ್ಲ. ದಿನ ಸಜ್ಜಕ ಹೋಳಿಗೆ ಏನು ಒಂದು ಬಂದು ಗಾಡಿ ಒಳಗೆ ಗೊಂಜಾಳ ಅಂತ ತಂದು ಒಗೆದು ಬಿಡ್ತಿದ್ರು. ಮತ್ತೆ ಮಹಾದೇವಪ್ಪನ ಸ್ಮರಣೆ ಹೇಳಿ ನೀವು ಇಲ್ಲಿ ಸಂಪ ಮಾಡಿರಿ. ನಿಮಗೆ ಖಂಡಿತವಾಗಿ ಗೆಲುವಾಗ್ತದೆ. ನಿಮಗೆ ಶುಭ ಹಾರೈಕೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ರೈತ ಬಾಂಧವರಿಗೆ ಪಕ್ಷಾತೀತವಾಗಿ ನೀವು ಇಲ್ಲೇನೋ ಹೋರಾಟ ಮಾಡಿದಿರಿ. ಅದರಿಂದ ಸರ್ಕಾರನು ಮಣಿತಿ, ಫ್ಯಾಕ್ಟ್ರಿ ಅವರು ಮಣಿತಿ. ಇನ್ನ ಪೂರ ನಮ್ಮ ಇದ್ರಷ್ಟೇನು ಮನದಿಲ್ಲ ಏನ. ಮತ್ತ ನಾವು 2-3 ಸಲ ಬಂದ ಕೈಯಿಂದ ಅವ್ರಿಗೆ ಎಲ್ಲರಿಗೂ ಸಪೋರ್ಟ್ ಕೊಟ್ಟು ಹೋದೆವು. ನಮ್ಮ ವಯಸ್ಸು ಪ್ರಕಾರ ನಮ್ಮ ಪ್ರಕೃತಿ ತಂಗಾಗ ಭಾಳ ಇದು ಮಾಡಕ್ಕೆ ಬರುವುದಿಲ್ಲ. ನಾನು ಸಮೀರ್ ವಾಡಿಯೊಳಗೆ 10 ವರ್ಷ ನೌಕರಿ ಮಾಡೀನಿ. ಭಾಳ ದೊಡ್ಡ ಸ್ಟ್ರೈಕ್ ನೋಡಿನ. ಆಗ ರೈತರಿಗೆ ಮಾಲಕರಿಗೆ ನಾನು ಡೈರೆಕ್ಟ್ ಇಥನಾಲ್ ಮಾರಾಕ ಯುಪಿಗೆ 100% ಇಥನಾಲ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಾರ. ನಮಗೆ 40% ಕೊಟ್ಟಾರ. ಇಥನಾಲ್ದಿಂದ ಫ್ಯಾಕ್ಟರಿ ಒಂದು ಡ್ರಾಪ್ ಆಗೈತಿ, ನಮ್ಗೆ ರೊಕ್ಕ ಸಿಗ್ತದೆ. 40% ಬ್ಯಾನ್, 40% ಏನು ಬ್ಯಾನ್ ಮಾಡಲ್ಲ, ಅದನ್ನ ತಗಿಸ್ಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಶಿವರಾಜ್ ಸಿಂಗ್ ಚೌಹಾನ್ ಹಿಡಿಬೇಕು. ಎಲ್ಲರೂ ಮುನಿತಾರೆ. ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಈ ಒಂದು ನಮ್ಮ ಗುರುವಾಪುರ ಕ್ರಾಸಿನ ಕಬ್ಬು ಬೆಳೆಗಾರರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದೇ ತರನಾಗಿ ಕರ್ನಾಟಕ ಮಾತನಾಡುವ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಮೂಡುಕೋಡು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾದಂತ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಕೂಡ ಈ ಒಂದು ವೇದಿಕೆಗೆ ಬರಾಕತ್ತಾರು. ಬರುವಂತ ನಿಮ್ಮ ಊರುಗಳಾಗ ಸ್ವಲ್ಪ ಫೋನ್ ಹಚ್ಚಿ ಬೇಗ ಬರ್ರಿ ಅಂತೇಳಿ ಇಲ್ಲಿ ಸೇರಿದಂತ ಎಲ್ಲ ಫೋನ್ ಮಾಡಿ ಹೇಳಿ ದೊಡ್ಡ ಹೋರಾಟ ಬರಾಕತ್ತಾರು. ಆದ್ರೆ ಶಿವಾನಂದ ಪಾಟೀಲ್ ಬಂದಾಗ ಮಾತ್ರ 10,000 ಮಂದಿ ಏತಪ್ಪ ಅಂದ್ರ ಈಗ 10,000 ಮಂದಿ ಕೂಡ ಅಧಿವೇಶನಕ್ಕೆ. ಅದಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಎಲ್ಲ ನಮ್ಮ ರೈತ ಹೋರಾಟಗಾರ ಸಮಿತಿಯಿಂದ ಇವ್ರಿಗೊಂದು ದೊಡ್ಡ ಧನ್ಯವಾದಗಳನ್ನ ಹೇಳ್ತಾನೆ ಅಂತ ಹೇಳಿ ಇವ್ರಿಗೆ ಧನ್ಯವಾದನ ಹೇಳೋದು. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಧಾರವಾಡ ಜಿಲ್ಲಾಧ್ಯಕ್ಷ 4-5 ದಿವಸ ಬರತಾರ, ಇಲ್ಲೇನು ದಾರ ಅವ್ರು ಮಾತಾಡಕ್ ಅವಕಾಶ ಸಿಕ್ಕಿರ್ಕಿಲ್ಲ.
ಇವತ್ತವ್ರು ಮಾತಾಡ್ತಂತೇಳಿ ಹೊಳ್ತಂತಾರೋ ಆ ಕಾರಣಕ್ಕ ಧಾರವಾಡ ಜಿಲ್ಲಾ ಅಧ್ಯಕ್ಷರಿಗೆ ಸುಭಾಷ್ ಮಾದನವರ್ ಅನ್ನೋರಿಗೆ ಈ ವೇದಿಕೆ ಪರವಾಗಿ ಈಗ ಸ್ವಾಗತ ಕೋರಿ ಈ ರೈತರ ಉದ್ದೇಶ ಮಾತಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಅಣ್ಣ ತಮ್ಮರಿಗೆ, ರೈತ ತಾಯಂದಿರಿಗೆ ಏನೇ ಬರ್ಲಿ, ಏನೇ ಬರ್ಲಿ ಎಲ್ಲ ರೈತ ಬಾಂಧವರಲ್ಲಿ
ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ? ಯಾರಪ್ಪಂದೇನೈತಿ, ಯಾರಪ್ಪಂದೇನೈತಿ? ಏನ ನಿರಂತರವಾಗಿ ಈ ಗುರ್ಲಾಪುರದಾಗ ಇವತ್ತು 15 ದಿವಸ ಹೋರಾಟವನ್ನ ನಿನ್ನೆ 9 ದಿವಸಕ್ಕೆ ಮುಗಿದೈತಿ. ಈಗೂ ಕೂಡ ಶಿವಾನಂದ ಅವರ ಪಾಟೀಲ್ ಸಕ್ಕರೆ ಮಂತ್ರಿಯವರು ಕೂಡ ಇಲ್ಲಿ ಬರಾಕತ್ತಾರೆ. ಈಗ ಅವ್ರೇನು ನಮಗೊಂದು ಅಧಿಕೃತ ಲೆಟರ್ ಕೊಡ್ಬೇಕಾಗೈತಿ. ಯಾಕಪ್ಪ ಅಂದ್ರೆ ಕಾರ್ಖಾನೆಯವರಿಗೆ ಆ ಲೆಟ್ರನ್ನ ಕೊಟ್ಟ ಕಾರ್ಖಾನೆ ಮುಂದೆ ಬೋರ್ಡ್ ಹಚ್ಚಿ ಅವ್ರ ಫ್ಯಾಕ್ಟ್ರಿ ಚಾಲೂ ಮಾಡ್ಕೋಬೇಕು. ಅದೇನೈತೆ ನೋಡಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು. ಹಂಗಾಗಿ ಈಗ ಅದು ರೇಟ್ ಘೋಷಣೆ ಆಗಿದೆ ಅಂತೇಳಿ ನಾವು ಚಾಲೂ ಮಾಡಂಗಿಲ್ಲ. ರೇಟ್ ಬೋರ್ಡ್ ಹಚ್ಬೇಕು ನೀವು ಕಾರ್ಖಾನೆ ಮುಂದೆ, ಅಂದಾಗ ರೈತರಿಗೂ ಎಲ್ಲರಿಗೂ ಗೊತ್ತಾಗತಿ. ಇಲ್ಲಪ್ಪ ಅಂದ್ರ ರೈತರಿಗೆ ಅದ ನೀವು ಮೋಸ ಮಾಡಿದಂಗ ಆಕತಿ. ಈಗ ಅದ್ರ ಲೆಟ್ರ್ ಬರೋದತಿ, ಅದಕ್ಕೆ ನೀವು ಅದನ್ನ ಕೆಲಸ ಮಾಡ್ಬೇಕು. ಈಗ ನೋಡ್ರಿ, ರೈತ ಸಂಘ ಇವತ್ತು ಇಷ್ಟೆಲ್ಲ ಜನ ಬಂದಿವಿ. ದೊಡ್ಡ ಹಚ್ಬೇಕಲ್ಲ, ಬೋರ್ಡ ದೊಡ್ಡದ ಹಚ್ಬೇಕ, ಕಾಣ್ಬೇಕು ಬಂದವ್ರಿಗೆಲ್ಲ. ನೀವು ಎಲ್ಲ ಒಂದು ಮೂಲ್ಯಾಗ ಹಚ್ಚಂಗಿಲ್ಲ, ಒಂದು ದೊಡ್ಡ ಬೋರ್ಡ್ ಹಚ್ರಿ ಏನಾಗುದಿಲ್ಲ. ಅರೌಂಡ್ ಇಷ್ಟು ಕೋಟಿ ಗಂಟ್ಲೆ ಕಬ್ಬ ಬೆಳೆದ ನಾವು ಕಬ್ಬ ಕೊಡ್ತೀವಿ ನಿಮಗ, ಅದಕ್ಕೆ ನೀವು ಸ್ವಲ್ಪ ದೊಡ್ಡದು ಬೋರ್ಡ್ ದೊಡ್ಡದ ಹಚ್ರಿ. ನೋಡ್ರಿ ಅಣ್ಣಾರ, ಇವತ್ತ ನಾವು ಗುರ್ಲಾಪುರಕ್ಕ 9 ದಿವಸ ಮುಗಿದು ಇವತ್ತು 15 ದಿವಸ ಚಾಲೂ ಐತಿ. ಹೋರಾಟ ಮುಗ್ದೈತಿ ನಿನ್ನೆ. ಇವತ್ತು ನೋಡಪ್ಪ ಏನೋ ವಿಜಯೋತ್ಸವ ಮಾಡ್ಬೇಕಾಗೈತಿ. ಯಾಕೆ ಲೆಟರ್ ಬಂದಿಂದ ಮಾಡ್ಬೇಕು ಅದನ್ನ ನಾಟ. ಈ ಹೋರಾಟ ಇವತ್ತು ನೀವು ಇಲ್ಲಿ ಬಂದರಿ, ಇದನ್ನ ನೀವು ಮೊದಲೇ ಮಾಡಿದ್ರು ಕೂಡ ಈಗ 2-3 ವರ್ಷ 100 ಏರ್ಕೋತ್ ಬರ್ತಿತ್ತ. ಈ ವರ್ಷ 2025-26ನ್ಯಾಗ ನೀವು ಕೂಡ್ರಿ ಅಂತೇಳಿ 3,300 ರೂಪಾಯಿ ಬಿಲ್ ತಗೊಳಕ ರೈತ ಸಂಘ ಹಾಗೂ ರೈತರೆಲ್ಲ ಒಟ್ಟಾಗಿದೆ ಅಂತೇಳಿ ಇವತ್ತು ನಮ್ಗೆ ಈ ಬಿಲ್ ಸಿಕ್ಕೈತಿ. ಇದಕ್ಕಾರ ಸಿಗ್ತಿರ್ಕಿಲ್ಲ, ಅವ್ರನ್ನ ಹಂಗ ಹೋಗಿದ್ರ. ಬರೀ ಬೆಳಗಾವದಾಗ ಬರೀ 50 ರೂಪಾಯಿ ಕೊಡ್ತಂತ ಹೇಳವ್ರ. ಅಲ್ಲಿ ಏನು ಒತ್ತು ಜನ ಕೂಡ್ರಿಕಿಲ್ಲ, ಅವ್ರಿಗೆ ಏನು ಅನ್ಸೇ ಇರ್ಕಿಲ್ಲ. ಅದ ಅಷ್ಟೇ ಅಲ್ಲ, 50 ರೂಪಾಯಿ ಕೊಟ್ರೆ ಹೊಕ್ಕಾರು ತಿಳ್ಕೊಂತಿದ್ರು ಅವ್ರ. ಏನು ಕೂಡ್ರಿ ನೋಡಿ, ಹುಡ್ಗೋಡ್ರಿ, ಅಪ್ಪಗೋಡ್ರಿ, ಅಣ್ಣಗೋಡ್ರಿ. ಒಳ್ಳೆ ಈ ಮಂದಿ ನೋಡಿ ವಿಚಿತ್ರ ಆಗಿ ಹೋಗ್ತ. ಈ ಜನರು ನೋಡಿ ನಮಗೆ ಲಾಭ ಆಯ್ತು. ನಾವು ಜನ ಆಂದೋಲನ ಆತಿಲ್ಲಿ, ಹೊಳಿ ಬಂದಂಗ ಬತ್ತ. ಯಾಕೆ ಬಂದ್ರಪ್ಪ, ನಿಮ್ಮ ಕಬ್ಬಿನ ಬೆಲೆಗಾಗಿ ನೀವು ಬಂದ್ರಿ. ಇದು ಬಹಳ ಸಂತೋಷದ ವಿಷಯ. 1947ರಾಗ ಸ್ವತಂತ್ರ ಪೂರ್ವದಾಗನು ಇದೇ ರೀತಿ ಒಳಗ ಚಳವಳಿಗಳಾಕಿದ್ದು. ಅವಾಗಾದ್ರ ಮೊಬೈಲ್ ಆಗಿ ಬಾಲ್ ಏನಿದ್ರಿಕಿಲ್ಲ, ಪತ್ರ ಬರೆದು ಕಳ್ಸುದ. ಆ ಪತ್ರ 2 ದಿನಕ್ಕೆ ಮುಟ್ತಿತ್ತ. ಅವಾಗೂ ಕೂಡ ಕೆಂಪು ಮೋತಿ ಮೊಸಳಿಗಳನ್ನ ಹೊತ್ತು ಓಡಿಸ್ಬೇಕಾದ್ರ ಎಷ್ಟೋ ದಿನ ಹೊತ್ತು ಕಾಲ. ಅವಾಗ ನೋಡ್ರಿ, ನಮ್ಮ ಸಂಗೊಳ್ಳಿ ರಾಯಣ್ಣ, ವೀರಮಾತೆ, ಕಿತ್ತೂರು ಚೆನ್ನಮ್ಮ, ಒಣಕಿ ಓಬವ್ವ, ಹಲವಾರು ನಾಯಕರಿಂದ ನಮಗ್ ಸ್ವತಂತ್ರ ಸಿಕ್ತ. ಹಂಗ ಕೊಡ್ತಿರ್ಕಿಲ್ಲ ಮಕ್ಕಳವ್ರ. ನಮ್ಗೆ ಗಾಂಧಿ ಮುತ್ತೆ ಒಟ್ಟ ಸಮಾಧಾನ ನಾವು. ನಮ್ ನೀರು ಹೊಡೆದ ಕೊಟ್ಟಗಪ್ಪ ನಾವು. ಯಾಕಂದ್ರೆ ಶಾಂತಿನೂ ಬೇಕು, ಕ್ರಾಂತಿನೂ ಬೇಕು. ಬರೀ ಶಾಂತಿ ಅಂದ್ರೆ ಆಗಂಗಿಲ್ಲ, ಕ್ರಾಂತಿನೂ ಬೇಕಾ. ಮತ್ ನಿಮ್ಗೆ ಸಿಟ್ಟಿತ್ತು 2025ರಾಗ ಮಗನ ವಾದ ತಗೋತೀವಿ ಅಂದ್ರೆ ಇವತ್ತು ಬಿಲ್ ಹೇಳ್ರಿ ಅವ್ರ. ನೀವು ಶಾಂತಿ ರೀತಿಯಿಂದ ಗೊತ್ತಿದ್ದು ಇದನ್ನು ಕೊಡತ್ತಿರ್ಕಿಲ್ಲ ಅವ್ರ. ಆದ್ರ ಮತ್ತೆ ಶಾಂತ ರೀತಿ ಅಂದ್ರೆ ಹೆಂಗ, ಮತ್ತೆ ನೀವು ಗಲಾಟೆ ಮಾಡಂಗಿಲ್ಲ. ಮಾಡೋದಕ್ಕಾಗೆ ಈ ಪರಿಶ್ರಮ ಆಗೈತಿ, ರೈತರಿಗೆ ಗೆಲುವಾಗೈತಿ. ನೋಡ್ರಿ, ಈ ಹಿಡ್ಕಲ್ ಡ್ಯಾಮ್, ಘಟಪ್ರಭಾ, ಬಲದಂಡೆ ಮತ್ತು ಎಡದಂಡೆ, ಒಬ್ಬ ಕೊಳಕರ್ ಅಂತ ಸಾಹೇಬ ಕಿನಾಲನ ಮಗಲಿ ನಾವು ಏನ ಬಾವಿ ಒಂದು ಪೈಪ್ಲೈನ್ ಹಾಸ್ಕೊಂಡ್ ಹೋಗಿದ್ವಿ. ರೈತರ ದಿನ್ನಿ ಮೇಲಿದ್ದು ಹೊಲಗಳಿಗೆ ಪೈಪ್ಲೈನ್ ಮಾಡ್ಕೊಂಡ ನೀರ್ ಹಸಕ್ ಹೋಗಿದ್ವಿ. ಅದನ್ನೆಲ್ಲ ಮುಚ್ಚು ಕೆಲಸ ಮಾಡಾಕ್ತಿದ್ರು ಅವ್ರು. ಎಲ್ಲಿ ಕಟಬಾಯಾಗ ನಮ್ಮ ಜಡ್ಪಿ ಅವರ ಊರಾಗ ಅಲ್ಲಿ ಕಂಕನೋಡಿಯಾಗ, ಇಲ್ಲೇ ಈ ಜಾಗ ಬಹಳ ಪ್ರಸಿದ್ಧವಾದ ಜಾಗಗಳದಾವ. ಇಲ್ಲಿ ಕಂಕನೋಡಿಯಾಗ ಒಂದು 20-30 ಸಾವಿರ ಜನ ರೈತರು ಕೂಡಿ ಇಲ್ಲಿ ಆ ಹೊಳ್ಳೆ ಬಾಯಿಗಳು ಇರ್ಲಿ, ಆ ಟಿಶುಗಳು ಕುಣಿಸ ನೀರು ಒಗ್ಸು ತಗೊಂಡು ನಾವು ಹೋರಾಟ ಅಂತ ಹೋಗಲ್ಲ ತಿಳಿದು ದೊಡ್ಡ ಪ್ರಮಾಣ ಹೋರಾಟ ಆತಿಲ್ಲಿ. ಕಿನಾಲ್ ಬದಲ್ ಎಲ್ಲಾ ಸಾಗುಗಳು ಕರೆಸಿ, KB ಸಂಬಂಧಪಟ್ಟವ್ರನ್ನೆಲ್ಲ ಕರೆಸಿ, ಆ ಲೈನ್ ಜಂಪ್ ಹೊಡಿಸಿ, ನೀರು ಒಗಿಸಿ, ಇನ್ನು ಒಟ್ಟ ನಿಮ್ ಕಿನಾಲ್ ಸಲೀಕ ರೈತರ ಸಲೀಕ ಬರುದಿಲ್ಲಪ್ಪ ಅನ್ನತಕ್ಕನು ಹೋರಾಟ ಏನ್ ತಗೋಲಿಲ್ಲ. ಅದನ್ನ ರೈತ ಸಂಘ ಮಾಡಿತು. ಯಾಕಪ್ಪ ಅಂದ್ರೆ ಇದು ವಿಷಯಗಳು ಗೊತ್ತಿರ್ಬೇಕು. ಆ ನಂತರ KB ಲೈನ್ SSLC ಹುಡುಗರು ಪರೀಕ್ಷೆ ಬಂದಿದ್ದು. ಮತ್ತು ನಾವು ರೈತರ ಸಾಯಂಕಾಲ ಏನ್ ಮನ್ಯಾಗ ಏನು ಸೋಲಾರ್ ಗಿಲ್ಲಾರ್ ಏನು ಇರಂಗಿಲ್ಲ, ಲೈಟ್ ಇದ್ದು ಲೈಟ್ 6-7 ಗಂಟೆಗೆ ರೋಡ್ ಸೈಡಿಗೆ ತೆಗ್ಯಾಕ ಆಯ್ತು ಬಿಟ್ರು. ಹೆಂಗ್ ಮಾಡೋದು? ನಾವರ ತೊಡೆ ಜನ ರೈತ ಸಂಘದವ್ರು, ಬರೀ ರೈತ ಸಂಘದವ್ರು ಹೊಕ್ಕಾರ ಹತ್ತೀರಿ ನೀವು ಬರ್ಬೇಕ್ರಿ. ಒಣಗೋಡಿ ನಾವು ಅಷ್ಟೇ 2 ದಿನ ಹೋರಾಡುದ, ದೊಡ್ಡ ತ್ರಾಸ ಐತಿದ. ನೀವು ಬಂದ್ರಿ 8-9 ಮುಗಿತ. ನಾವ್ 1 ತಿಂಗಳಾದ್ರೂ ಕೊಡ್ತಿರ್ಕಿಲ್ಲ ಅವ್ರ. 1 ತಿಂಗಳಾದ್ರೂ ನಾವು ಕೊಡೋದ್ರಿಕಿಲ್ಲ. ಮತ್ತವ್ರ ಜನದ ಶಕ್ತಿ ಬೇಕ, ಆ ಗತ್ತ ಗಾಂಭೀರ್ಯ ಇದ್ರ ಅಷ್ಟ. ಎಂತ ಅಧಿಕಾರಿ ಇರ್ಲಿ, ಎಂತ ರಾಜಕಾರಣಿ ಇರ್ಲಿ, ಬರ್ತಾನ
ಇಲ್ಲಕ ಬಗ್ಗಂಗಿಲ್ಲ ಅವ್ರು ಮತ್ತ ಅಂತ ಪರಿಸ್ಥಿತಿ ಒಳಗ KBಗೆ ಮಾಡಿದ್ವಿ, ಹೋರಾಟ ಇಟ್ಕೊಂಡ್ವಿ. ಹುಬ್ಬಳ್ಳಿ ಧಾರವಾಡ 3 ರಿಂದ 4 ತಾಸು ಬಂದ್ ಮಾಡಿದ್ವು. ಶಶಿಕುಮಾರ್ ಸಾಹೇಬರು ಓಡಿ ಬಂದ್ರ ಕಮಿಷನರ್, ಇಲ್ರಿ ನಮ್ಗೆ ಇಂಟಿಮೇಷನ್ ಇಲ್ಲ ಏನಿಲ್ಲ, ನೀವು ಹೆಂಗ ರೋಡ್ ಹೆಂಗ್ ಬಂದ್ ಮಾಡ್ರಿ ಮಾರಾಯರ ನೀವು ಸಾಹೇಬ್ರ ಪೊಲೀಸ್ ಇಲಾಖೆಯವ್ರ ನಮಗ ಕರೆಂಟ್ ಕೊಡ್ಸ್ರಿ ಸದ್ಯ ಹೋಗಿ ನಾವು ನಮ್ದೇನೈತಿ ಸಿಟ್ಯಾಗ ತಗದ ಸಿಟ್ಯಾಗ ನೀವ ಇದ್ರಿ ನಾವು. ಅವ್ರ ವೈಶಾಲಿ ಮೇಡಮ್ ಅವ್ರ ಇಲ್ರಿ ಮತ್ತ ಕರೆಂಟ್ ಶಾರ್ಟೇಜ್ ಐತಿ ಕೈಗಾರಿಕೆ ಕೊಡ್ಬೇಕು ಕತೆ ಹೇಳಾಕೈತ್ರು ಅವ್ರ ಅಗದಿ ಏಷ್ಯಾಕ್ ಕುಂಡ್ರಾಕೈತ್ರು. ನಾವ್ ಹೇಳಿದೀವ ಕೈಗಾರಿಕೆ ಕಮ್ಮಿ ಮಾಡ್ಲಿ ಆಯ್ತ ನಮ್ ರೈತರಿಗೆ ಕೊಡ್ರಿ ಮೊದಲ. ಯಾಕಪ್ಪ ಅಂದ್ರ SSLC ಪರೀಕ್ಷೆ ಇತ್ತು, ನಮ್ಮ ಹುಡುಗರು ಓದಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿಬೇಕಾಗಿತ್ತ. ಇವರು ಏನಂದ್ರೆ ಅಲ್ಲಿ ಒಂದು ಹುನ್ನಾರ ಮಾಡಿ ನಮ್ಮ ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವಂತ ಕೆಲಸನ ಮಾಡತ್ತಿದ್ರ. ನಾವು ಬಿಡ್ಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದ ಚುನಪ್ಪನ ಪೂಜಾರಿ, ಶಶಿಕಾಂತ್ ಗುರುಗಳು, ನಮ್ಮ ಮಲ್ಲಪ್ಪನ ಅಂಗಡಿ, ನಮ್ಮ ತಾಲೂಕಾಧ್ಯಕ್ಷ ರಮೇಶನ ಕಲಾರು, ಇನ್ನು ಉಳಿದಂತ ಹಲವಾರು ನಮ್ಮ ರೈತ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಅಟ್ಟೂರು ಕೂಡಿ ಗಟ್ಟಿಂದ ಹುಬ್ಬಳ್ಳಿ ಧಾರವಾಡ ರೋಡ್ 4 ತಾಸು ರೋಡ್ ಬಂದ್ ಮಾಡಿದ್ವು. ಬಂದ್ ಮಾಡಿದಾಗ MD ಮೇಡಮ್ ಅವ್ರು ಹೊರಗೆ ಬಂದ್ರು. ಅವಾಗ ಅನ್ಕಂದಾಗ ಒಳಗೆ ಕೂತಿದ್ರು ಅವ್ರು. ಬಂದ ಒಟ್ಟ ನೀವು ಲೈಟ್ ನಮಗೆ ರಾತ್ರಿ ಏಕ ಸಿಂಗರ್ ಕೊಡ್ತಂದ್ರೆ ಅಟ್ಟ ತಗೊಳ್ಳೋರ ಹೋರಾಟ ಹಿಂದಾಗಡೆ ಅವರ ಅಲ್ಲಿ ಮತ್ತೆ ಮ್ಯಾಗ ಹಚ್ಚಬೇಕಲ್ಲ ಮಂತ್ರಿ, ಇಂಧನ ಮಂತ್ರಿಗೆ ಹಚ್ಚಿದಾಗ ಮತ್ತೆ ಕೆಲಸ ಹೋಗಿದ ಹಚ್ಚಿ ಆ ಪರಾಣಿಗೆ ಹೇಳಿದ ಶಶಿಕುಮಾರ್ ಸಾಹೇಬ್ರು ಹೇಳಿದ್ರು, ಸರ ಇಲ್ಲಿ ನಮಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗತೈತಿ, ನೀವು ಲೈನ್ ರಾತ್ರಿ ರೈತರಿಗೆ ಕೊಡಬೇಕತ್ತಂದು. ಅದು ಮತ್ತೊಂದು 2-3 ತಾಸು ಜೈಗಿದಂಗೆ ಮಾಡಿ ಹಿಂದಾಗಡೆ ವೈಶಾಲಿ ಮಾಡೋರು ಒಪ್ಕೊಂಡ್ರೆ ರಾತ್ರಿ ನೀವು ಕರೆಂಟ್ ಕೊಡ್ತೇವೆ ಅಂತೇಳಿ ಮತ್ತೆ 1 ಗಂಟೆ ತನಕ ಲೈನ್ ಬರಾಕಾಯ್ತು. ಅದನ್ನು ಏನು ಮಾಡಿದ್ರೆ ರೈತ ಸಂಘ ಮಾಡಿತ್ತು. ಯಾಕಂದ್ರೆ ಅಂತ ಕೆಲಸಗಳು ನಾವು ಮಾಡ್ಕೊತ ಬರತ್ತಿದೀವ. ಈಗ ಮತ್ತೆ ರಾಯಬಾಗದಾಗ 59 ಕೆರೆ 59 ಕೆರೆ ಒಂದು 7-8 ವರ್ಷ ಗಂಟ್ಲೆ ಕೆಲಸನ ನಿಂದಿಸ್ಬಿಟ್ಟಿದ್ರು. ಜನ ಅಲ್ಲಿ ಕುರಿಗಳಿಗೆ ಮರಿಗಳಿಗೆ ನೀರು ಕುಡಿಯಕ್ ಸಾಕಾರ ಅಲ್ಲಿ ಏನ್ ನೀರ ಹೋಗುವಂತ. ಅದನ್ನ ಮತ್ತ ನಾವು ರೈತ ಸಂಘದವರೆಲ್ಲ ಅಬಾಜಿ ಸರ್ಕಲನ್ನ ಬಂದ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕರೆಸಿ ನೀವು ಇದನ್ನ ರಿಪೇರಿ ಮಾಡ್ಬೇಕು, ಇಲ್ಲಂದ್ರೆ ನಾವು ನಿಮ್ಮನ್ನ ರಿಪೇರಿ ಮಾಡ್ತೀವಿ ಅಂತ ಹೇಳಿದ್ವು. ಅಲ್ಲಿ ಕೂಡ DC ಅವ್ರು ಬಂದವ್ರು ಏನಂದ್ರು, ಇಲ್ಲ ನಾವು ಸರಿಪಡಿಸ್ತೀವಿ ಅಂದ್ರೆ KB ಅವ್ರು ಕರೆಸಿದ್ವು. ಮತ್ತೆ ಕೆಲವೊಂದು ನಮ್ಮ ರೈತರ ಇಲ್ಲ ಗಿಡ ಕಡಿವಾರ ಅಂದ್ರು, ಮುಂದೆ ನಿಂತು ರೈತ ಸಂಘ ಗಿಡ ಕಡಿಸಿ ಆ ಪೈಪ್ಲೈನ್ ಎಲ್ಲ ಪಾಸ್ ಮಾಡಿ ಈ ಸದ್ಯ ಆತ ಭಾಳ ಈ ವಾರದಾಗ ನೀರು ಹೋಗಿತಾವ ಚಲೋ ಎಲ್ಲ ಕೆರೆಗಳು. ಅಂತ ಕೆಲಸ ರೈತ ಸಂಘ ಮಾಡತೈತಿ. ನೀವು ಎಷ್ಟು ಜನ ಕೂಡ್ತೀರಿ, ನೀವು ಎಷ್ಟು ನಮಗ ಬೆಂಬಲ ಸೂಸ್ತಿರಲ್ಲ ಅಷ್ಟು ನಾವು ಮುಂದೆ ಹೋಗಕ್ಕೆ ಅನುಕೂಲ ಆಕೈತಿ. ಜನ ಇರ್ಲಿಕ್ಕಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಈಗ ನೋಡ್ರಿ 30-40 ವರ್ಷದ ಹೋರಾಟನ ನೀವು ಗುರ್ಲಾಪುರದಾಗ ಹೊಳ್ಳಿ ಇದನ್ನ ರಿಪೀಟ್ ಮಾಡ್ರಿ. ಇಲ್ಲ ನೀವು ಕುಡ್ಲಿದ್ರೆ ಆಗದ್ರಿಕ್ಕಿಲ್ಲ. ನೀವು ಕುಡಿದ ಪರಿಶ್ರಮದಿಂದ ಇವತ್ತ 3,300 ರೂಪಾಯಿ ರೇಟ್ ತಗೊಂಡಿವು. ಅಂತ ಶಕ್ತಿ ಈ ಗುರ್ಲಾಪುರದಾಗ ಸಾಕಷ್ಟು ಗುರ್ಲಾಪುರದ ಹಿರಿಯರ ಅಡಿಗೆ ಮಾಡೋದಿರ್ಬೋದು, ಅಲ್ಲಿ ಕಟ್ಟಿಗೆ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ರಗಡ ಮಂದಿ ಸಾರ್ವಜನಿಕ ತೊಂದರೆ ಆತ. ನಮ್ಮ ರೈತರ ಸಂಬಂಧ ತೊಂದರೆ ಆಗತೈತಿ, ರೈತರು ಉಳಿಬೇಕಂತೇಳಿ ಅವರು ಕೂಡ ಸಪೋರ್ಟ್ ಮಾಡ್ರಿ. ಹಿಂಗ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಯಾವುದೇ ಒಂದು ಹೋರಾಟಕ್ಕೆ, ಅಂದಾಗ ಸಕ್ಸಸ್ ಆಗೈತಿ. ಇಲ್ಲ ಎಲ್ಲರೂ ದಲಿತ ಸಂಘ ಇರ್ಬೋದು, ವಕೀಲರ ಸಂಘ ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಹಲವಾರು ಸಂಘ ಸಂಘಟನೆಗಳು ಇದಕ್ಕೆ ನಮ್ಮ ರೈತ ಸಂಘಕ್ಕೆ ಬೆಂಬಲ ಕೊಟ್ರಿಂದ ಈ ಗೆಲುವು ಆಗೈತಿ. ಇಲ್ಲ ಹಂಗ ಗೆಲುವು ಹಾಕಿರ್ಕಿಲ್ಲ, ಇವ್ರು ಬಗ್ಗುತ್ರಿಕಿಲ್ಲ ಮಗ. ಅದಕ್ಕಂತಿ ಅವ್ರಿಗೆಲ್ಲರೂ ಇನ್ನೊಂದು ದೂರ ಚಪ್ಪಾಳಿ ಹೇಳ್ಬೇಕಂತೇಳಿ ನಿಮ್ಮಲ್ಲಿ ದಯವಿಟ್ಟು ಕೈ ಮುಗಿದ್ಕೊಳ್ತೀನಿ. ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ನಮ್ಮ ಪರಶುವಣ್ಣರ್ಗ. ನೋಡ್ರದ ಈಗ ತಾನೇ ಏನಪ್ಪ ಅಂತಂದ್ರೆ ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ದವ್ರು ಬೆಡಕ್ಯಾಳ್ ಫ್ಯಾಕ್ಟ್ರಿ ಅವ್ರ ಇಲ್ಲಿವರೆಗೆ ಹೋರಾಟ ಈಗ ಇಲ್ಲಿ ಬಂದಿದ್ದ ಲೆಟರ್ ಬಂದಿದ್ದ 3,300 ರೂಪಾಯಿ ಮಾಡ್ಯಾರ. ಅದ್ರ ಜೋಡಿ 50 ರೂಪಾಯಿ ಸರ್ಕಾರದ 50 ರೂಪಾಯಿ ತಗೊಂಡ 3,350 ರೂಪಾಯಿ ಬೆಡಕ್ಯಾಳ್ ಫ್ಯಾಕ್ಟ್ರಿ ಅವರು ಹಿಂಗ. ಯಾಕಂತಂದ್ರ ಹಿಂಗ ಪೈಲೆ ಮಾಡಿದ್ರೆ ಇದು ಯಾಕೆ ಉಗಿಸ್ಕೊತಿದ್ವು ಮರಯ? ಪೈಲೆ ಮಾಡಿದ್ರಿ ಅಂದ್ರ
ಒಳ್ಳೇದಕ್ಕಿತ್ತು. ಇರ್ಲಿ, ಈಗ ಮಾಡಿದಿ ಎಷ್ಟೋ ಆಗ್ಲಿ ಮಾಡಿದಿ ಪುಣ್ಯಕ್ಕ. ಈ ರೀತಿ ಯಾಕಂದ್ರ ಮೂಡ್ಲಿಗೆ ಸಂತ್ಯಾಗ ಎಮ್ಗಳು ವ್ಯಾಪಾರ ಮಾಡಿದ್ನ ಚಂದ ಕಂಡು ನನಗೆ 50 ನಿನಗೆ 50 ಹೆಚ್ಚು ಹೋಗ್ಬೇಕಲ್ಲ, ಹಂಗ ಆಗುವ ಕಲ್ಪಿಗೆ ಒಂದು ಬರ್ತೈತೆ ಎಂದಿಲ್ದ ನಾಳೆ ಹಂಗ ಫ್ಯಾಕ್ಟ್ರಿಗಳಿಗೆ. ಅದಕ್ಕ ಅವ್ರಿಗೆ ನಾವು ಬೆಡ್ಕಾಳ ಫ್ಯಾಕ್ಟ್ರಿ ಅಂದ ಈಗ ಇಲ್ಲ ಅವ್ರ ವ್ಯಾಪಾರ ಪ್ರಕಾರ ಹೆಚ್ಚು ಕೊಡ್ಬೇಕಾಗೈತಿ, ಮತ್ತ ಹೆಚ್ಚು ಕೊಡ್ಬೇಕಾಗೈತಿ. ಆದ್ರ ಈಗೇನೋ ಒಂದು ನಾಲ್ಕು ಮಲ್ಲಪ್ಪನ ಹೇಳತ್ತಾನ, ಮಲ್ಲಪ್ಪನ ಏನ್ ಹೇಳತ್ತಾನು, 400 ರೂಪಾಯಿ ಮಾಡ್ಬೇಕಾಗೈತಿ ಅವ್ರು ಆ ಪ್ರಕಾರ ಐತೆ ಅವ್ರದ್ದು. ಆದ್ರೆ ಇಟ್ಟು ಮಾಡ್ಯಾರು, ಅದನ್ನು ಮಾತಾಡ್ಯಾರತ್ತ ಅವ್ರ ಜೋಡಿ. ಅದೇನ ಇಲ್ಲಿ ಬಂದಿದ್ದ ಮಾಹಿತಿ ಪ್ರಕಾರ ನಮಗ 3000 ನಮ್ಮ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದಂತ ರಾಜ್ಯಾಧ್ಯಕ್ಷರಾದಂತ ಕುರುಬೂರು ಶಾಂತಕುಮಾರ್ ಸರ್ ಅವರು ಈ ವೇದಿಕೆಗೆ ಆಗಮಿಸಿದಾರ. ಅವ್ರ ಜೋರಾದ ಚಪ್ಪಾಳಿಗೆ ಮುಖಾಂತರ ಸ್ವಾಗತವನ್ನು ಮಾಡೋಣ. ಮೈಸೂರಿಂದ ಈ ಕಾರ್ಯಕ್ರಮಕ್ಕ ಬಂದಿದ್ದರು. ಇಲ್ಲಿ ಕುರ್ಚಿ ಕೊಡ್ರಪ್ಪ, ಒಂದ ಕುರ್ಚತ್ವ. ಅದೇ ತರನಾಗಿ ಇನ್ನೇನಪ್ಪ ಅಂತಂದ್ರ ನಮ್ಮ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಈ ವೇದಿಕೆಗೆ ಬರತಾರು. ದಯಮಾಡಿ ಎಲ್ಲ ನಮ್ಮ ಕಬ್ಬು ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರ್ಬೇಕು. ಯಾಕಂತಂದ್ರ ಇನ್ನು ಒಂದು 20-25 ನಿಮಿಷದಾಗ ಈ ಕಾರ್ಯಕ್ರಮಕ್ಕೆ ಬರ್ತಾರಂತೇಳಿ ಮಾಹಿತಿ ಹೇಳತ್ತಾರು. ಇಲ್ಲಿ ಒಳಗಿದ್ದವ್ರು ಒಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಡ್ಬೇಕಾಕತಿ ಬಿಡಾಕ. ಯಾಕಂದ್ರೆ ಊಟದ ವ್ಯವಸ್ಥಾನು ಮಾಡೈತೆ ಇವತ್ತು ಕೂಡ. ಅದಕ್ಕೆ ದಯಮಾಡಿ ಎಲ್ಲರೂ ಊಟದ ವ್ಯವಸ್ಥೆ ಐತಿ, ಊಟ ಮಾಡೋರು ಊಟ ಮಾಡ್ರಿ. ಇವತ್ತಿನ ಕಾರ್ಯಕ್ರಮವನ್ನ ನೊಮ್ಮೆ ಇರ್ಲಿ. ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಏನಪ್ಪಾ ಅಂತಂದ್ರ 10ನೇ ದಿನದ ಹೋರಾಟ. ಇವತ್ತಿನ 10ನೇ ದಿವಸದ ಕಾರ್ಯಕ್ರಮ, ಮುಕ್ತಾಯ ಹಂತದ ಕಾರ್ಯಕ್ರಮ. 10 ದಿವಸ ಆತ್ರಿ ಮುಕ್ತಾಯ ಹಂತದ ಕಾರ್ಯಕ್ರಮ ಇರುವುದರಿಂದ ಒಂದು ನಮ್ಮ ಹೋರಾಟಕ್ಕ ಯಶಸ್ವಿಯಾಗಲು ಮತ್ತು ಕಬ್ಬು ಬೆಳೆಗಾರ, ಯಾಕಂದ್ರೆ ಚುನಾಪಣ ಹೇಳಿದಾಗ ಕಬ್ಬು ಬೆಳೆಗಾರರ ದೇವರುಗಳು ಕೂಡಿದಾಗ ಈ ಹೋರಾಟ ಒಂದು ಹಂತಕ್ಕೆ ಬಂತ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಹಾಯಧನ ಮಾಡಿ, ತನು ಮನ ಧನ ಸಹಾಯ ಮಾಡಿ, ನನ್ನ ಕಬ್ಬು, ನನ್ನ ಹಕ್ಕು, ನನ್ನ ಸ್ವಾಭಿಮಾನಕ್ಕ, ನನ್ನ ಆರ್ಥಿಕ ಭದ್ರತೆಗಾಗಿ ನಾವು ಹೋರಾಟ ಮಾಡ್ಬೇಕಂತೇಳಿ ಒಂದು ಕರೆ ಕೊಟ್ಟಾಗ, ಅಧ್ಯಕ್ಷರು ಮತ್ತು ಗುರುಜಿ ಅವರು ಕರೆ ಕೊಟ್ಟಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ನಾನು ಬಂದ್ ಕಿಸಂದ ಇವತ್ತು ಎಲ್ಲಾ ತರದಿಂದ ಸಹಕಾರ ಮಾಡಿದ್ರಿ. ಯಾವ್ದಂತಂದ್ರ ಇದು ನಡಿಬೇಕಾರ, ಕಾರ್ಯಕ್ರಮ ನಡಿಬೇಕಾರ ಎಲ್ಲ ತನು ಮನ ಧನ ಸಹಾಯ ಮಾಡಿ ಈ ಕಾರ್ಯಕ್ರಮ ಎಲ್ಲ ತರದಿಂದ ಕೊಟ್ಟಿದ್ದೀರಿ. ಎಲ್ಲ ನಮ್ಮ ಕಬ್ಬು ಬೆಳೆಗಾರರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಅದೇ ತರ ಏನಪ್ಪಾ ಅಂತಂದ್ರ ಇಲ್ಲಿ ಗುರ್ಲಾಪುರ ಗ್ರಾಮಸ್ಥರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು 10 ದಿನಗಳ ಕಾಲ ಅನ್ನ ಸಂತರ್ಪಣೆ, ನಮ್ಮ ರೈತ ಅಣ್ಣ ತಮ್ಮಂದರು, ಅನ್ನದಾತರು, ಅನ್ನ ಬೆಳೆಯುವಂತ ರೈತ ನಮ್ಮ ಗುರ್ಲಾಪುರಕ್ಕೆ ಬರಾತನ, ನಾವು ನಿಂತು ಮಾಡೋಣಪ್ಪ ಅಂತೇಳಿ ಎಲ್ಲಾ ತರದಿಂದ ಸಹಕಾರ ಕೊಟ್ಟಂತ ನಮ್ಮ ಗುರ್ಲಾಪುರ ಗ್ರಾಮಸ್ಥರು ಬಹಳ ಧನ್ಯವಾದ ಹೇಳ್ಬೇಕಾಗತ್ ನಾವು. ಯಾಕಂತಂದ್ರ ಲಕ್ಷಾಂತರ ಜನರ ನಾವು ಆ ಕಡೆ ನಾವಿದ್ದವ್ರು ವೇದಿಕೆ ಮೇಲೆ ಮಾತ್ರ ನಿಂತಿದೀವು. ಅಲ್ಲಿ ಯಾರು ಹೆಣಿಕೇಶ್ವರಕ್ಕೆ ಹಾಕಿರ್ತಿಲ್ಲ. ಸಾಯಂಕಾಲ ಹೋಗ್ತಿದ್ವಿ ನಾವು ರಾತ್ರಿ 9ಕ್ಕೆ ಅವ್ರ ಕಡೆ. 9ಕ್ಕೆ ಹೋದಾಗ ಏನಾತ್ರ ಎತ್ ಕೇಳ್ತಿದ್ವಿ. ಇಲ್ಲೇನು ಪ್ರಬೇಡ ನಡೆಸಿರುವ ಎಲ್ಲ ಕಾರ್ಯಕ್ರಮ ಚಂದ ಐತಿರ. ಹಂಗ ಬಹಳ ಚೆನ್ನಾಗಿ ಮಾಡಿಕೊಟ್ಟಾರು. ಅವ್ರಿಗೂ ಕೂಡ ಗುರ್ಲಾಪುರ ಗ್ರಾಮಸ್ಥರು ಧನ್ಯವಾದಗಳು ಹೇಳ್ತೀವಿ. ಅದಕ್ಕ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದಂತ ಎಲ್ಲ ನಮ್ಮ ಕಬ್ಬು ಬೆಳೆಗಾರನ ಮನೆಯಾಗದಾರೆ. ಈಗಾಗಲೇ ನಮ್ಮ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸರ್ ಅವರು ಇಲ್ಲೇ ಬಂದಿದ್ದಾರಂತ. ಯಾಕಂದ್ರೆ ಅಧಿಕೃತ ಕಾಪಿ ಬೇಕಲ್ಲ, ಯಾವ ರೀತಿಯಾಗಿ ಕಾರ್ಖಾನೆ ಅವ್ರಿಗೆ ಮತ್ತು ಇವ್ರ ಜೊತೆ ಸರ್ಕಾರದ ಜೊತೆ ಹೆಂಗ್ ಒಪ್ಪಂದ ಆಗೈತಿ, ಯಾವ್ದು ಈ ಬೇಸ್ ಮೇಲೆ ಎಷ್ಟು ಕೊಡತಾರೋ, ಈ 3300 ರೂಪಾಯಿ ಅಂತೇಳಿ ಅಂದಾರು. 3250 ಕಾರ್ಖಾನೆ ಅವರ 50 ರೂಪಾಯಿ ಸರ್ಕಾರಿ ಸಬ್ಸಿಡಿ ಅಂತೇಳಿ ಅಂದಾರು. ಅದರ ಬದಲ ಅಧಿಕೃತ ಆದಂತ ಒಂದು ಕಾಪಿ ಬೇಕಾಗಿತ್ತು. ಅದಕ್ಕೆ ಇವತ್ತು ಮಾತ್ರ ಅವ್ರು ಬರಾತರು ಅದನ್ನ ಹೇಳಕ್ಕ. ದಯಮಾಡಿ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು, ಮನೆಯಲ್ಲಿರುವಂತ ಅಣ್ಣ ತಮ್ಮಂದ್ರು ಎಲ್ಲರೂ ಬೇಗ ಕಡೆ ಕರೆಸ್ಬೋರಿ. ಈಗಾಗಲೇ ನಮ್ಮ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಅವರ ಬೆಡ್ಕಾಳ್ ಪಟ್ರಿ ಅವರ 3350 ರೂಪಾಯಿ ಘೋಷಣೆ ಮಾಡಿದರು. ಈ ವೇದಿಕೆ ಪರವಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಹಲೋ
ಯಾರು ನೋಡ್ರಿ ಹೆಣ್ಮಕ್ಳು ಯಾರು ಕಳ್ಕೊಂಡಾರು ಸಿದ್ಧವ್ವ ಕಳ್ಳಿ ಮನಿ ಅಂತೇಳಿ ಅವ್ರು ಹುಡುಕ್ಯಾಡವ್ರು ಇಲ್ಲೇ ವೇದಿಕೆ ತಕ್ಕದಾರು ಇಲ್ಲೇ ವೇದಿಕೆ ತಕ್ಕ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಆತ್ಮೀಯ ಗುರ್ಲಾಪುರದ ಈ ಒಂದು ಸಮಾವೇಶದಲ್ಲಿ ನೋಡೋರೆಲ್ಲ ಲೈಕ್ ಮಾಡ್ರಿ, 100 ಲೈಕ್ಸ್ ಬರ್ತಾವ, ಲೈಕ್ ಮಾಡ್ರಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂತಹ ಎಲ್ಲ ಕಬ್ಬು ಬೆಳೆಗಾರ ಸಂಘಟನೆ, ಎಲ್ಲ ಸಂಘಟನೆಯ ಮುಖ್ಯ ರೈತ ಬಾಂಧವರೇ, ಈ ಒಂದು ಇವತ್ತಿನ ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಕಬ್ಬು ಬೆಳೆಗಾರ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತ ಶ್ರೀ ಕುರುಬೂರ್ ಶಾಂತಕುಮಾರಿ ಅವರು ರೈತರ ಏಳಿಗೆಯಾಗಿ ಸುಮಾರು ವರ್ಷ ಹೋರಾಡುತ್ತಾ ಬಂದು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈಗ ನಮ್ಮ ಕುರುಬೂರ್ ಶಾಂತಕುಮಾರ್ ಇರ್ಬೋದು, ಚನ್ನಪ್ಪಣ್ಣ ಪೂಜಾರಿ ಇರ್ಬೋದು, ಶಶಿಕಾಂತ್ ಗುರುಜಿ ಇರ್ಬೋದು, ಇವರು ಕರ್ನಾಟಕದ 3 ರತ್ನಗಳಿದ್ದಂತೆ ಹೋದ ವರ್ಷ ಈ ಒಂದು ರೈತರ ಎಲ್ಲಾ ಸಂಘಟಕರು ಒಕ್ಕೂಡಿಸಬೇಕು, ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಚುನ್ನಪ್ಪನ ನೇತೃತ್ವದಲ್ಲಿ ಬೆಳಗಾವದಲ್ಲಿ ಕುರುಬೂರ್ ಶಾಂತಕುಮಾರ್ ಎಲ್ಲಾರು ಕೂಡಿ ಮೀಟಿಂಗ್ ಮಾಡಿದ್ವಿ ನಾವು ಹೋದ ವರ್ಷ. ಒಟ್ಟ ಸಂಘಟನೆ ಇದಾವು, ಸುಮಾರು ಸಂಘಟನೆ ಕರ್ನಾಟಕದಲ್ಲಿ ಇದಾವೆ. ಆ ಒಂದು ಸಂಘಟನೆಗಳು ಒಕ್ಕಟ್ಟಾಗಿ ಕೂಡಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಹೋದ ವರ್ಷಲಿಂತ್ರ ಚುನ್ನಪ್ಪನ ನೇತೃತ್ವದಲ್ಲಿ ಬೆಳಗಾವದಲ್ಲಿ ಮೀಟಿಂಗ್ ಮಾಡಿ ಒಂದು ರೂಪರೇಷೆ ಹಾಕೊಂಡಿದ್ವಿ. ಆ ಮುಂದುವರೆದ ಭಾಗವಾಗಿ ನಮ್ಮ ಕುರುಬೂರ್ ಶಾಂತಕುಮಾರ್ ಅವರು ದಕ್ಷಿಣ ಭಾರತದ ಸಂಚಾಲಕರಾಗಿ SKM ಸಂಯುಕ್ತ ಕಿಸಾನ್ ಮೋರ್ಚಾದ ದಕ್ಷಿಣ ಭಾರತದ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಕರ್ನಾಟಕದಾದಂತ ಹೋರಾಟ ಮಾಡಕತ್ತಾರ. ರೈತರಿಗೆ MSP ಗ್ಯಾರಂಟಿ ಕಾನೂನು ಜಾರಿ ಆಗ್ಬೇಕಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಮೀಟಿಂಗ್ ಕರೆದಾಗ ಅಲ್ಲಿ ಹೋಗ್ಬೇಕಾರ, ದೆಹಲಿ ಚಂಡೀಗಢ ಹೋಗ್ಬೇಕಾರ ಆಕಸ್ಮಿಕವಾಗಿ ಒಂದು ಅಪಘಾತದಲ್ಲಿ ಇದ್ದು ಸುಮಾರು 9 ತಿಂಗಳಿಂದ ಮನೆಯಲ್ಲೇ ಚಿಕಿತ್ಸೆ ಕೊಡ್ಕೊಂಡಿದ್ರು. ಸರ್ ನಮಗ್ ಕೇಳ್ತಿದ್ರು, ಚುನ್ನಪ್ಪನವರು ಅಂದ್ರು ಪರಶುರಾಮ್ ಶಾಂತಕುಮಾರ್ ಹೆಂಗದಾರ ಅಂತ ಹೇಳಿದ್ರು. ಅವರು ಮನೆಲಿಂತ್ರ ಬರೋದು ಬೇಡ, ಚುನ್ನಪ್ಪನವ್ರ ಮನೆ ಹಯಾದಾಗ ನಮ್ ಬಟ್ಟೆ ಆದಾಗ ಅವರು ಕರ್ನಾಟಕದ ರತ್ನ ಇದ್ದಂಗ ಅವರು ಮನೆಯಿಂದ ಹೊರಗೆ ಬರೋದು ಬೇಡ, ಪರಶುರಾಮ ಆರಾಮಾಗ್ಲಿ ಅಂತೇಳಿ ಚುನ್ನಪ್ಪನವ್ರು ನಾವು ಮಾತಾಡಿದ್ರು ಮನೆ ಹಯಾದಲ್ಲಿ ಬಂದಾಗ. ಆದ್ರೂ ಸರ್ ಪರಶುರಾಮ್ ನೀವು ಹೆಂಗದ್ರಿ, ಚುನ್ನಪ್ಪನ ಹೆಂಗ್ ನೇತೃತ್ವ ನೋಡ್ಸತ್ತಾನ, ನಾನು ಅಲ್ಲಿ ಹೆಂಗಾದ್ರೂ ಬರಬೇಕು ಹೋಗ್ಬೇಕಂತ ಮನ್ನಿಂತರಾಗಿದ್ರು. ಅವ್ರ ಮನೆಯವರು 8 ತಿಂಗಳಿಂದ ನೋಡ್ಕೊಂಡಾರ ಮನೆಯವರು. ನಾನ್ ನಿನ್ನ ಫೋನ್ ಹಚ್ಚಿದಾಗ ಮೇಡಮ್ ಎಲ್ಲಾ ರೈತರಿಗೂ ಚಿನ್ನಪ್ಪನಾರಾತು ಗುರುಜಿ ಆತು ಕೇಳಕತ್ತಾರ ಯಾವಾಗ ಬರ್ತಾರ ಅಂತೇಳಿ, ದಯವಿಟ್ಟು ಅವ್ರಿಗೆ ವಿಷಯ ತಿಳ್ಸಾಕ್ ಹೋಗ್ಬೇಡ್ರಿ, ಕರ್ಕೊಂಡು ಹೋಗ್ಬೇಡ್ರಿ ಅಂತೇಳಿ ಸರ್ ಮನೆಯವ್ರು ನನಗ್ ಕೇಳಿದ್ರು. ನಾನ್ ಸರ್ಗೆ ಏನ್ ಹೇಳಕ್ ಹೋಗಿಲ್ಲ, ನಮಗ್ ಹೇಳಲೇ ಬಂದ್ರು ಸರ್. ಇಲ್ಲ ನಮ್ ರೈತ ಬಾಂಧವ್ರು ಕುಂತಾರ ಇಲ್ಲಿ, ರೈತರಿಗೆಲ್ಲ ನ್ಯಾಯ ಹಾಕೋ ಒಂದ್ ಯಾವ್ದೋ ಒಂದ್ ಸ್ಟೇಜ್ಗೆ ಬಂದಿದ್ದೆ, ಅವ್ರ ಜೊತೆ ನಾನು ಇದ್ರೆ ನನಗ ಒಂದ್ ಸಂತೋಷ. ಅದಕ್ಕಾಗಿ ನಾನು ಚುನ್ನಪ್ಪನ ಆತು ಗುರುಜಿ ಆತು ಗುರ್ಲಾಪುರದ ಎಲ್ಲ ಸುತ್ತಮುತ್ತ ರೈತರು ಕರ್ನಾಟಕ ರೈತರಿಗೆ ನಾನು ಅವ್ರಿಗೆ ನೋಡ್ತೇನೆ, ನನ್ನ ದೇವರುಗಳು ಅವರು ರೈತರಿಗೂ ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೆ ಏನು ಸಹಾಯ ಬೇಕತ್ತಲ್ಲ ಈ ಸಂಘಟನೆ ಉತ್ತಮವಾಗಿ ಬೆಳೆಸ್ಬೇಕಂತೇಳಿ ನಿಮ್ಮ ಮಧ್ಯದಲ್ಲಿ ಇಲ್ಲಿ ಶಾಂತಕುಮಾರ್ ಸರ್ ಅವರು ನೆಲೆಸಿದ್ದಾರೆ. ಅದಕ್ಕಾಗಿ ಇವೆಲ್ಲ ಸಂಘಟನೆಗಳು ಒಕ್ಕಟ್ಟಾಗಿ ರೈತರಿಗೆ ಒಂದು ನ್ಯಾಯ ಸಿಗಬೇಕು. ರೈತರಿಗೆ ಇದು FRP ಆಗ್ಲಿ, ನಂತರ SCAP ಕಾಯ್ದೆ ಆಗ್ಲಿ ಸರಿಯಾಗಿ ಮಾಹಿತಿ ಇಲ್ಲ. ಅದಕ್ಕಾಗಿ 3 ರತ್ನಗಳು ಇಲ್ಲಿ ಚುನ್ನಪ್ಪನವರು, ಗುರುಜಿ ಎಲ್ಲದಾರು ಕಾಣಿಸ್ತವಾರ ಇಲ್ಲಿ ಶಶಿಕಾಂತ್ ಗುರುಜಿ ಅವರು ಮತ್ ನಮ್ ಶಾಂತಕುಮಾರ್ ಸರ್. ಇದು ಸರ್ಕಾರ ನಿನ್ನೇನು ಘೋಷಣೆ ಮಾಡಿದಾರ, ಎಲ್ಲಾನು ಗೊಂದಲ ಇದೆ. ಅದಕ್ಕಾಗಿ ಎಲ್ಲ 3 ಮಂದಿ ಕೂಡ್ಕೊಂಡು ಒಂದು ಸರಿಯಾದಂತ ಮೀಟಿಂಗ್ ಮಾಡಿಸಿ ಮುಂದೆ ಬರುವಂತ ಅಧಿವೇಶನ ಇರ್ಬೋದು, ಮುಂದೆ ಬರ್ತಕ್ಕಂತ ಎಲ್ಲ ಸಮಾರಂಭದ ಇರ್ಬೋದು, ರೈತರಿಗೆ ಈ 100 ರೂಪಾಯಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ 3 ರತ್ನಗಳು ಕೂಡಿ ಮಾಡಿದ್ರೆ ಇಡೀ ನಮ್ಮ ಕರ್ನಾಟಕದ ರೈತರಿಗೆ ಒಂದು ಜಯ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಇದು ಮಾಡ್ತೇನೆ. ಇದ ಚುನ್ನಪ್ಪನ ಸರ್ ಬಗ್ಗೆನೂ ಸ್ವಲ್ಪ ಮಾತಾಡ್ಬೇಕಂತೇಳಿ ನಾನು ಚುನ್ನಪ್ಪನ ಕೇಳ್ಕೊತೇನೆ. ಈಗ ಅಲ್ಲಿ ಮೂಳ್ ಕೂಡ ಅಜ್ಜಾರ್ ಬಿಡತ್ತಾರ, ಸ್ವಲ್ಪ ಎಲ್ಲ ಹೊರಗೆ ಹೋದ್ರೆ ಚಲೋಲ್ಲ. ಅಲ್ಲಿ ತೆಳಗ್ ಕುತ್ಕೋತಿರು, ಹೆಂಗ್ ಮಾಡುದು ಈಗ? ಇಲ್ಲೆಲ್ಲ ಆಚೆ ಕಡೆ ತೆಳಗ್ ಕುತ್ಕೊಳಕ್ ಸಾಧ್ಯತೆನೆ? ಈಗ ಕೂತ್ರು ಬಿಡ್ರಿ, ಬಿಸಿಲಾಗ ಒಂದ್ 2 ತಾಸು ಗಚ್ಚಾಗಿ. ಈ TV ಅವ್ರದಾಗ ಬೇಡಪ್ಪ, ಇಲ್ಲೇ ಕೊಡ್ರಿ ನೀವು ಗಚ್ಚ. ಈಗ ಅವ್ರ ಸಾಹೇಬ್ರ ಆರಾಮಲ್ಲಿ ಈ ಕಡೆ ನೆಳ್ಳಾಕ್ ಕುಣ್ಸುದು, ಇಲ್ಲಾಂದ್ರೆ ಆ ಕಡೆ ಎಲ್ಲರೂ ಬಿಸಿಲಾಗ ಬರ್ತೈತಿನ ಬಾಳೆ. ಇವತ್ತು ಬಹಳ ವಿಶೇಷವಾಗಿ ನಮ್ಮ 10ನೇ ದಿನ ಈ ಪ್ರತಿಭಟನೆ ದಿನಕ್ಕೆ
ವಿಶೇಷವಾಗಿ ಪಾಪ ಅವರಿಗೆ ಸಾಹೇಬರಿಗೆ ಕುರುಬರು ಶಾಂತಕುಮಾರ್ ಸರ್ಗೆ ಭಾಳಷ್ಟು ಸುಮಾರು 30-40 ವರ್ಷದಿಂದ ಹೋರಾಟನ ಕಬ್ಬಿನ ವಿಷಯನ ಈ ಸಮಾಜಕ್ಕೆ ಈ ಕಡೆ ಕಬ್ಬು ಬೆಳೆಗಾರರಿಗೆ ನಿರಂತರವಾಗಿ ನ್ಯಾಯನ ಕೊಡಿಸ್ಕೊತ ಬಂದಿರತಕ್ಕಂಥ ಮಹಾನಾಯಕರು. ಅವರ ಭಾಳಷ್ಟು ಲೈಫ್ದಾಗ ಕಷ್ಟ ನೋವುಗಳನ್ನು ಅವರು ಕೂಡ ನಿರಂತರವಾಗಿ, ಯಾಕಂದ್ರೆ ಕಬ್ಬಿನ ಸಮಸ್ಯೆ ಅಂದ್ರೆ ಈ ಕಾರ್ಖಾನೆ ವಿರುದ್ಧ ಯುದ್ಧದ ಏನು ಸಾದಾ ಮಂದಿ ಜೋಡಿ ವ್ಯವಹಾರ ಇಲ್ಲ. ಯಾಕಂದ್ರೆ ಇದೇನಕ ಒಂಜಾಳೆ ವ್ಯಾಪಾರ ಅಲ್ಲ, ಮತ್ತೊಂದು ವ್ಯಾಪಾರ ಜ್ವಾಳದ ಮಾರ್ಕೊಂಬರುವಂಥದ್ದಿಲ್ಲ. ಇಲ್ಲಿ 12 ತಿಂಗಳು ಬೆಳೆಸೋದು ಬೇರೆ, ರೊಕ್ಕ ಕಳ್ಸೋದು ಬೇರೆ, ಬಾಕಿ ವಸೂಲಿ ಮಾಡೋದು, ತೂಕ, ಇವೆಲ್ಲ ಮೋಸ, ಇವನ್ನೆಲ್ಲ ನಿರಂತರವಾಗಿ ನೋಡ್ಕೊತಿರ್ತಕ್ಕಂಥ ಬಹಳಷ್ಟು ಅವ್ರ ಹೋರಾಟ ಕೂಡ ಬಹಳ ಅದ್ಭುತವಾಗಿ ಈ ನಾಡಿನಲ್ಲಿ ಹೋರಾಟ ಮಾಡಿದ್ರು. ಬಹಳಷ್ಟು ಪಾಪ ಅವ್ರಿಗೆ ಅಚಾನಕ ಹೆಲ್ತ್ ಅದು ಒಂದು ಆಕ್ಸಿಡೆಂಟ್ ಆಯ್ತು. ಆ ಸಂದರ್ಭಕ್ಕಾಗಿ ಇವತ್ತು ಅವರ ಶರೀರ ಸುಮಾರು ವರ್ಷಗಂಟ್ಲೆ 9 ತಿಂಗಳು ಆಯ್ತು ಇವತ್ತು ಬೆಡ್ ರೆಸ್ಟ್ ಅದಾರ. ಅವ್ರ ಜೀವಂತ ಇವತ್ತು ಉಳಿದಿದ್ದ ನಮ್ದು ಏನೋ ರೈತರ ಪುಣ್ಯದ ಕೆಲಸ ಮಾಡ್ಯಾರೋ ಅಂತೇಳಿ ಅದೊಂದು ಭಾಗ್ಯ. ಅವ್ರ ಜೀವಂತ ಇದ್ದಿದ್ದ ಒಂದು ದೊಡ್ಡ ಇವತ್ತು ಅದಕ್ಕೆ ರೈತ ರತ್ನ ಅಂತೇಳಿ ಅವರಿಗೆ ಸರ್ಕಾರ ಕೂಡ ಬಿರುದು ಕೊಟ್ಟದು. ಅಲ್ಲ ನಂಜನ ಸ್ವಾಮಿ ಅವರು ಬಾಬಾ ಗೌಡ್ರು ಆ ಲೆವೆಲ್ದಾಗ ಇರ್ತಕ್ಕಂಥ ಹೋರಾಟಗಾರ, ಪುಟ್ಟಣ್ಣಯ್ಯ ಸಾಹೇಬರು, ಯಾಕಂದ್ರೆ ಬಹಳ ದೊಡ್ಡ ಹೋರಾಟಗಾರರು. ಅವ್ರದ್ದು ಕೂಡ ಬಹಳಷ್ಟು ವಿಚಾರದ ಇಷ್ಟಕಾಯಾಗಿ ಮುಗಿಸ್ಕೊಳ್ತೀರಿ ಅಧ್ಯಕ್ಷರ. ಇನ್ನಿದೆ ಒಂದು ದೊಡ್ಡ ಶಕ್ತಿ ಆಗೈತಿ, ಇನ್ನೊಂದು ದೊಡ್ಡ ಜನಾಂದೋಲನ ಆಗತೈತಿ, ಇದರಿಂದ ಒಂದು ದೊಡ್ಡ ಶಕ್ತಿ ಮಾಡಬೇಕು ಅನ್ನುವಂಥದ್ದು ಆಗತೈತಿ. ಆದರೂ ಕೂಡ ನಮ್ಮ ಈ ಭಾಗದ ಕಬ್ಬು ಕಟಾವಾಗೋ ಸೀಸನ್ ಇರುವುದರಿಂದ ಅನಿವಾರ್ಯತೆ ಐತಿ. ಮತ್ತು ಅಧಿವೇಶನಕ್ಕೆ ಸುಮಾರು ಒಂದು